ಇವಳು ಈಕೆಯನ್ನ ಭಕ್ತಿಯಿಂದ ಪೂಜಿಸಿದ್ರೆ ಭಕ್ತರ ಮನದಲ್ಲಿ ನಿಂತು ಅವರನ್ನ ಮಗುವಿನಂತೆ ಸಲಹುತ್ತಾಳೆ ಈ ತಾಯಿ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮಸಣಿಕಮ್ಮ ದೇವಿಯನ್ನ ದರ್ಶನ ಮಾಡಿ ಪುನೀತರಾಗೋಣ. ಪಿರಿಯಾಪಟ್ಟಣವನ್ನ ಕಾಪಾಡುತ್ತಿರೋ ಈ ದೇವತೆಗೆ ಕರವ ಜೋಡಿಸಿ ನೀನೇ ಎಲ್ಲ, ನಿನ್ನನ್ನ ಬಿಟ್ಟರೆ ನಮಗೆ ಯಾರೂ ಇಲ್ಲ ಎಂದ್ರೆ ಆ ತಾಯಿ ನಮ್ಮೆಲ್ಲ ಕಣ್ಣೀರನ್ನ ತನ್ನ ಕೋಮಲವಾದ ಕೈಗಳಿಂದ ಒರೆಸುತ್ತಾಳೆ. ದೆವ್ವದ ಕಾಟ ಮತ್ತು ದುಷ್ಟಶಕ್ತಿ ಬಾಧೆ ಬಳಲುವವರು ಈ ಕ್ಷೇತ್ರಕ್ಕೆ ಬಂದು ದೇವಿಗೆ ಪೂಜೆ ಮಾಡಿಸಿದ್ರೆ ಅವರನ್ನ ಕಾಡೋ ಎಲ್ಲ ಅತೀಂದ್ರಿಯ ಶಕ್ತಿಗಳು ದೂರವಾಗುತ್ತೆ. ಇಲ್ಲಿಗೆ ಬಂದು ದೇವಿಯ ಬಳಿ ಪ್ರಾರ್ಥಿಸಿಕೊಂಡ್ರೆ ಕೌಟುಂಬಿಕ ಕಲಹ ಸಮಸ್ಯೆ, ವ್ಯಾಪಾರ ಸಮಸ್ಯೆ, ಮಾನಸಿಕ ಸಮಸ್ಯೆ ದೂರವಾಗುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಮಸಣಿಕಮ್ಮ ದೇವಾಲಯ ನಿರ್ಮಾಣ ಆಗೋದ್ರ ಹಿಂದೆ ಒಂದು ರೋಚಕವಾದ ಕತೆ ಕೂಡ ಇದೆ. ಹಿಂದೆ ಚಂಗಾಳ್ವ ಎಂಬ ಅರಸನೊಬ್ಬ ಚೋಳರ